ಹೊಸ ವರ್ಷ ಜೇಬಿಗೆ ಬೀಳಲಿದೆ ಕತ್ತರಿ, ಹೆಚ್ಚಾಗಲಿದೆ ಮೊಬೈಲ್ ರೀಚಾರ್ಜ್ ಬೆಲೆ. ದೇಶದಲ್ಲಿ ಮೊಬೈಲ್ ಬಳಕೆದಾರರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ. ಕೋಟ್ಯಂತರ ಮಂದಿ ಮೊಬೈಲ್ ಅನ್ನು ಬಳಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನುಕೂಲಕ್ಕಿಂತ ಸ್ಟೈಲ್ ಆಗಿ ಬಿಟ್ಟಿದೆ. ದುಬಾರಿ ಬೆಲೆ ಕೊಟ್ಟು ಮೊಬೈಲ್ ಅನ್ನು ಖರೀದಿ ಮಾಡುವಂತಹ ಜನರು ಒಂದು ಮೊಬೈಲ್ಗೆ ತೃಪ್ತಿಯಾಗುವುದಿಲ್ಲ. ಒಬ್ಬರ ಬಳಿ 2 ಮೊಬೈಲ್ ಕಡ್ಡಾಯ, ಹಾಗೆ ಕನಿಷ್ಠ 2 ಸಿಮ್ ಇರಲೇಬೇಕು. ಯಾವ ಕಂಪನಿ ಕಡಿಮೆ ರೀಚಾರ್ಜ್ ಪ್ಲಾನ್ ನೀಡ್ತದೋ ಅದಕ್ಕೆ ಗ್ರಾಹಕರು ಸ್ವಿಚ್ ಆನ್ ಆಗ್ತಾರೆ. ಆದರೆ ಮುಂದಿನ ವರ್ಷ 2 ಸಿಮ್ ಇಟ್ಕೊಂಡು ಓಡಾಡುವ ನಿಮ್ಮ ಜೇಬಿಗೆ ಕತ್ತರಿ ಬೀಳುವುದಂತೂ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವರದಿ ಹೇಳೋದೇನು? ಮೊಬೈಲ್ ಬಳಕೆದಾರರ ಸಂಖ್ಯೆ ಹೆಚ್ಚಾದಂತೆ ಮೊಬೈಲ್ ರೀಚಾರ್ಜ್ ಬೆಲೆ ಕೂಡ ದುಬಾರಿ ಆಗ್ತಿದೆ. 2026ಕ್ಕೆ ಮೊಬೈಲ್ ರೀಚಾರ್ಜ್ ಬೆಲೆ ಮತ್ತಷ್ಟು ಏರಿಕೆಯಾಗಲಿಕ್ಕಿದೆ. ಜಾಗತಿಕ ಹೂಡಿಕೆ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಅವರ ವರದಿ ಇದರ ಬಗ್ಗೆ ಮಾಡಲಾಗಿದೆ. ಅದರ ಪ್ರಕಾರ ಏಪ್ರಿಲ್ ಮತ್ತು ಜೂನ್ 2026ರ ನಡುವೆ 4G ಮತ್ತು 5G ಪ್ಲಾನ್ ಬೆಲೆಗಳು 16% 20% ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ 15ರಂದು ಮಾರ್ಗನ್ ಸ್ಟ್ಯಾನ್ಲಿ ವರದಿ ಬಿಡುಗಡೆ ಮಾಡಿದ್ದು, ಮುಂಬರುವ ವರ್ಷದಲ್ಲಿ ಮೊಬೈಲ್ ಕಂಪನಿಗಳು ತಮ್ಮ ರೀಚಾರ್ಜ್ ಯೋಜನೆಗಳನ್ನು ಹೆಚ್ಚಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗಿದೆ. ಬೆಲೆ ಏರಿಕೆ ಪ್ರೀಪೇಡ್ ಯೋಜನೆ ಮತ್ತು ಪೋಸ್ಟ್ಪೇಡ್ ಯೋಜನೆ ಎರಡರಲ್ಲೂ ಕೂಡ ಕಾಣಿಸಿಕೊಳ್ಳಿಕ್ಕಿದೆ. ಅಷ್ಟೇ ಅಲ್ಲ, ಅನೇಕ ಕಂಪನಿಗಳು ರೀಚಾರ್ಜ್ ಜೊತೆಗೆ OTT ಸ್ಟ್ರೀಮಿಂಗ್ ಸೇವೆಗಳನ್ನು ಕೂಡ ನೀಡಿದ್ವು. ರೀಚಾರ್ಜ್ ಮಾಡಿದ್ರೆ OTT ಸೌಲಭ್ಯ ಗ್ರಾಹಕರಿಗೆ ಸಿಗ್ತಿತ್ತು. ಇನ್ಮುಂದೆ ಅದಕ್ಕೂ ಕೂಡ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎನ್ನುವುದು ವರದಿಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.